ಒಂದನೇ ತರಗತಿ ವಿದ್ಯಾರ್ಥಿ ಹೃದಯಾಘಾತದಿಂದ ಸಾವನ್ನಪ್ಪಿರೋದು. 6 ವರ್ಷದ ತ್ರಿಲೋಕ್ ಜೈನ್ ಮೃತ ವಿದ್ಯಾರ್ಥಿ. ಹಾಳಸಸಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಂಥ ಬಾಲಕ. ಸಾಗರ ತಾಲೂಕಿನ ಕೊಡನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೊಡನಬಳ್ಳಿ, ಸಾಗರ ತಾಲೂಕಿನ ಕರೂರು ಹೋಬಳಿಯ ಕೊಡನಬಳ್ಳಿ. ಗೌತಮ್ ಜೈನ್, ಶಿಲ್ಪಾ ದಂಪತಿಯ ಪುತ್ರ ತ್ರಿಲೋಕ್ ಜೈನ್ ಶಾಲೆಯಿಂದ ಮನೆಗೆ ತೆರಳುವಾಗ ಏಕಾಏಕಿಯಾಗಿ ಕುಸಿದು ಬಿದ್ದಿರುವಂಥದ್ದು ಬಾಲಕ. ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯ ಕೊನೆ ಉಸಿರೆಳೆದಿರೋದು. ಪುತ್ರನನ್ನು ಕಳೆದುಕೊಂಡು ಕಂಗಾಲಾಗಿರುವಂಥದ್ದು ಕುಟುಂಬಸ್ಥರು. ತ್ರಿಲೋಕ್ ಸಾವಿಗೆ ಶಾಲಾಭಿವೃದ್ಧಿ ಸಮಿತಿ, ಊರಿನ ಗ್ರಾಮಸ್ಥರು ಕಂಬನಿ ಮಿಡ್ತಿದ್ದಾರೆ. ನಿಜವಾಗ್ಲೂ ಈ ಥರದ ವಿಚಾರಗಳು ಆಘಾತ ತರಿಸುತ್ತೆ. ಯಾಕಂದರೆ ನಾವು ಒಂದು ಮಾನದಂಡ ಅಂತ ಇಟ್ಕೊಬಿಟ್ಟಿದ್ದೀವಲ್ಲ. ಹಾರ್ಟ್ ಅಟ್ಯಾಕ್ ಅಂದರೆ ವಯಸ್ಸಾಗಿತ್ತೇನೋ, ಅದೆಲ್ಲ ಇತ್ತೀಚೆಗೆ ಇಲ್ಲ ಬಿಡಿ. ಒಂದು 5-6 ವರ್ಷದಿಂದ ಆ ಏಜನ್ನು ನಾವೇನು ಹೇಳ್ತಾ ಇದ್ವಿ, ಏಜ್ ಫ್ಯಾಕ್ಟರ್ 60+, 70+ ಇದ್ದವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದಿಲ್ಲ, ಆಲ್ರೆಡಿ ಅದು ತೀರಾ ಕಡಿಮೆ. 1ನೇ ತರಗತಿಗೆ ಅಂತಂದರೆ ನೀವು ಯೋಚನೆ ಮಾಡಿ. ಆಮೇಲೆ ಬೇರೆ ಬೇರೆದು ಹೇಳ್ತಾ ಇದ್ವಲ್ಲ, ದುಶ್ಚಟಗಳು, ಸ್ಮೋಕಿಂಗು, ಡ್ರಿಂಕಿಂಗು, ಅದೂ ಇಲ್ಲ. 1ನೇ ಕ್ಲಾಸ್ ಓದೋ ವಿದ್ಯಾರ್ಥಿಗಳು ಏನಕ್ಕೆ ದುಶ್ಚಟಕ್ಕೆ ಒಳಗಾಗಿರ್ತಾರೆ. ಆಮೇಲೆ ಆ ಕೊಲೆಸ್ಟ್ರಾಲು, BP, ತುಂಬ ಬಾಡಿ ಇತ್ತಂತೆ, ಸ್ಟ್ರೆಸ್ಫುಲ್ ಲೈಫ್ ಅಂತೆ, ಇದ್ಯಾವುದೂ ಅಲ್ಲ. ಈಗ ಹೃದಯಾಘಾತ ಯಾವಾಗ ಸಂಭವಿಸುತ್ತೆ, ಯಾತಕ್ಕಾಗಿ ಸಂಭವಿಸುತ್ತೆ, ಹೇಗೆ ಸಂಭವಿಸುತ್ತೆ ಗೊತ್ತೇ ಆಗ್ತಾ ಇಲ್ಲ. ಹಾಗಾಗಿ ನಿಜವಾಗ್ಲೂ ಆ ಕುಟುಂಬಸ್ಥರಿಗೆ ಇದೊಂಥರ ಮರೆಯಲಾಗದ ನೋವು, ಜೀವನ ಪರ್ಯಂತ ಅನುಭವಿಸಬೇಕಾದಂಥ ನೋವು. ಹೆಂಗೆ ನಂಬಕ್ಕಾಗತ್ತೆ ಹೇಳಿ? ಇದನ್ನು ಜೀರ್ಣ ಮಾಡ್ಕೊಳ್ಳೋದಾದರೂ ಹೆಂಗೆ? 1ನೇ ಕ್ಲಾಸ್ ಓದ್ತಿದ್ದಂಥ ಮಗುಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅಂದರೆ, ಇತ್ತೀಚಿನ ಲೈಫ್ ಸ್ಟೈಲ್ ಅಂತ ಹೇಳ್ತೀರ ನೀವು. 1 ವರ್ಷ 1ನೇ ಕ್ಲಾಸ್ಗೆ ಹೋಗೋ ಮಕ್ಕಳಿಗೆ ಅದೇನು ಲೈಫ್ ಸ್ಟೈಲ್ ಇರುತ್ತೆ? ಫುಡ್ಡು ಅಂತ ಹೇಳ್ತಿರೋ, ಅಥವಾ ಕೋವಿಡ್ ವ್ಯಾಕ್ಸಿನ್ ಅಂತ ಹೇಳ್ತಿರೋ, ಏನಂತ ಹೇಳ್ತೀರಾ? ನಾವು ಕಾರಣಗಳನ್ನು ಹುಡುಕಬೇಕು ಅಷ್ಟೇ. ಈ ಕಾರಣಕ್ಕೆ ಹಿಂಗಾಗತ್ತಂತೆ, ಆ ಕಾರಣಕ್ಕೆ ಹಂಗಾಗತ್ತಂತೆ ಅಂತ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ನಿಜವಾಗ್ಲೂ ಕೂಡ ಇದೊಂದು ಆಘಾತ. 6ನೇ ವರ್ಷಕ್ಕೆ ಹೃದಯಾಘಾತ ಆಗುತ್ತೆ ಅಂದರೆ ಅದನ್ನು ಜೀರ್ಣ ಮಾಡ್ಕೊಳ್ಳೋದಾದರೂ ಹೆಂಗೆ? ಸದ್ಯ ಪೋಷಕರು ಮತ್ತು ಸ್ಕೂಲ್ನವರು ಏನು ಹೇಳ್ತಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ? ಎಸ್ ನೀತಿ, ಏನು ಈ 6 ವರ್ಷದ ತ್ರಿಲೋಕ್ ಜೈನ್ ಸಾವು ನಿಜಕ್ಕೂ ಅವರ ಕುಟುಂಬಸ್ಥರಿಗೆ ಮತ್ತು ಇಡೀ ಆ ಊರಿನ ಗ್ರಾಮಸ್ಥರಿಗೆ ಆಘಾತವನ್ನ ಉಂಟು ಮಾಡಿದೆ. ಏನು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕರೂರು ಹೋಬಳಿಯ ಕೊಡನಹಳ್ಳಿ ಊರಲ್ಲಿ ಈ ಘಟನೆ ಆಗಿರುವಂತು. ಇದೇ ಕೊಡನಹಳ್ಳಿ ಗ್ರಾಮದ ಹಾಳ್ಸಸಿ ಸರ್ಕಾರಿ ಶಾಲೆಗೆ ಈ ವಿದ್ಯಾರ್ಥಿ ಶನಿವಾರ ಎಂದಿನಂತೆ ತರಗತಿಗೆ ಹೋಗಿರ್ತಾರೆ. ಏನು ಶಾಲೆ ಬಿಡುವ ಹಂತಕ್ಕೆ ಏನು 12:30 1 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಇನ್ನೇನ್ ಮನೆಗೆ ಹೋಗ್ಬೇಕು, ಅದಕ್ಕಿಂತ ಮುಂಚೆ ಏನ್ ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ಏಕಾಏಕಿ ಈ ವಿದ್ಯಾರ್ಥಿ ತ್ರಿಲೋಕ್ ಕುಸಿದು ಬೀಳ್ತಾನೆ. ತಕ್ಷಣ ಅಲ್ಲಿಯ ಶಿಕ್ಷಕರು ಚೇತ್ಕೊಂಡು ಏನಾಯ್ತಂತ ಕೇಳಿ ಅವ್ರನ್ನ ಅಲ್ಲಿ ಸ್ಥಳೀಯ ಇರುವಂತಹ ಹಾಸ್ಪಿಟಲ್ಗಳಿಗೆ ಅಲ್ಲಿ ಸ್ಥಳೀಯ ವಿಭಾಗದ ವ್ಯವಸ್ಥೆ ಮಾಡಿ ಅಲ್ಲಿಗೆ ರವಾನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ದುರ್ದೈವ, ದಾರಿ ಮಧ್ಯ ತ್ರಿಲೋಕ್ ಜೈನ್ ಕೊನೆ ಉಸಿರು ಎಳೆದಿರುವಂತದ್ದು. ಕೊಡನಹಳ್ಳಿ ಗ್ರಾಮದ ಏನು ಗೌತಮ್ ಜೈನ್ ಹಾಗೂ ಶಿಲ್ಪಾ ದಂಪತಿಯ ಪುತ್ರ ಈ ತ್ರಿಲೋಕ್ ಜೈನ್. ಈಗ ನಮ್ಗೆ ಸಿಕ್ಕಿರೋ ಪ್ರಾಥಮಿಕ ಮಾಹಿತಿ ಪ್ರಕಾರ ತ್ರಿಲೋಕ್ಗೆ ಏನೋ ಹುಟ್ಟಿನಾಗಿಂದನೇ, ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು. ಈ ಹಾರ್ಮೋನ್ಗಳ ಬೆಳವಣಿಗೆಯಲ್ಲಿ ಸ್ವಲ್ಪ ಹೆಚ್ಚಿನ ಬೆಳವಣಿಗೆ ಆಗಿತ್ತು. ಅಂದ್ರೆ ಏನ್ 6 ವರ್ಷದ ಬಾಲಕ ಇರ್ಬೇಕಾದಕ್ಕಿಂತ ಜಾಸ್ತಿ ಬೆಳವಣಿಗೆ ಅವನಲ್ಲಿ ದೈಹಿಕವಾಗಿ ಬೆಳವಣಿಗೆ ಇತ್ತು. ಇದೇ ಕಾರಣಕ್ಕೆ ಈ ಒಂದು ದುರಂತ ಆಗಿರ್ಬೋದು, ಈ ಸಾವು ಸಂಭವಿಸಿರ್ಬೋದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದಾವೆ. ಅವ್ರ ಪೋಷಕರು ಕೂಡ ಇದೇ ಕಾರಣಕ್ಕೆ ಅವರಿಗೆ ಹೃದಯಾಘಾತ ಆಗಿರ್ಬೋದು ಅನ್ನುವಂತಹ ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ನಿಜಕ್ಕೂ ಈ ತ್ರಿಲೋಕ್ ಸಾವು ಇಡೀ ಸಮಾಜ ಒಂದು ಆಲೋಚನೆ, ಒಂದು ಚಿಂತನೆ ಮಾಡುವಂತ ಇದಕ್ಕೆ ಕಾರಣವಾಗಿದೆ. ಯಾಕಂದ್ರೆ 6 ವರ್ಷದ ಒಬ್ಬ ಬಾಲಕ ಹೀಗೆ ಹಠಾತ್ ಅಂತ ಕೊನೆ ಉಸಿರು ಹೇಳ್ತಾರೆ, ಸಾವನ್ನಪ್ತಾರೆ ಅಂದ್ರೆ ನಿಜಕ್ಕೂ ಯೋಚನೆ ಮಾಡ್ಬೇಕಾದಂತ ವಿಷಯ. ನಿಜಕ್ಕೂ ಈ ಘಟನೆಯಿಂದ ಈ ಭಾಗದಲ್ಲಿ ಏನು ಸಾಗರ ಜಿಲ್ಲೆಯ ಸಾಗರ ತಾಲೂಕಿನ ಕೊಡನಹಳ್ಳಿ ಗ್ರಾಮದಲ್ಲಿ ನಿಜಕ್ಕೂ ಒಂಥರ ಸೂತಕದ ಛಾಯೆ ಆವರಿಸಿದೆ. ಅವರ ಕುಟುಂಬಸ್ಥರು, ಅಲ್ಲಿನ ಶಾಲೆಯ ಶಿಕ್ಷಕರು ಇರ್ಬೋದು, ಇಡೀ ಗ್ರಾಮಸ್ಥರು ಈ ಯುವಕನ ಸಾವಿಗೆ ಕಂಬನಿ ಮಿಡಿದಿದ್ದಾರೆ. ನಿಜಕ್ಕೂ ಇಂಥ ಘಟನೆಗಳು ಮರುಕಳಿಸಬಾರ್ದು. ಈ ಬಗ್ಗೆ ಈ ತರದ ಸಾವುಗಳು ಯಾಕಾಗ್ತದೆ ಅನ್ನೋದ್ರ ಬಗ್ಗೆ ಆರೋಗ್ಯ ಇಲಾಖೆ ಕೂಡ ಒಂದು ಹಂತದ ತನಿಖೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಪೃಥ್ವಿ ತಮ್ಮೆಲ್ಲ ಡೀಟೇಲ್ಸ್ಗೆ.
ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಆಳೂರು ಸ್ಕೂಲ್ನ ಮುಖ್ಯ ಶಿಕ್ಷಕರು ಚಂದ್ರಪ್ಪ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಸರ್ ನಿಜವಾಗ್ಲೂ ಈ ಸುದ್ದಿ ನಮಗೆ ತೀವ್ರ ಆಘಾತ, ಬೇಸರ ತರಿಸ್ತಾ ಇದೆ. ಅಂದರೆ ಹೆಂಗೆ ಇದನ್ನು ನಾವು ಸ್ವೀಕರಿಸೋದು? 1ನೇ ಕ್ಲಾಸ್ ಹೋಗೋ ಹುಡುಗನಿಗೆ 6 ವರ್ಷದ ತ್ರಿಲೋಕ್ಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ನಿಜವಾಗ್ಲೂ ಒಂಥರ ಇದನ್ನು ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ತುಂಬಾ ದುಃಖ ಆಗ್ತಾ ಇದೆ ಮೇಡಮ್. ನಮ್ಮ ನಿಜಕ್ಕೂ ಆ ಮೇಡಮ್ ನಮ್ಮ ಶಾಲೆಯ ಅತಿಥಿ ಶಿಕ್ಷಕರಾಗಿದ್ರು. ಓಕೆ ಓಕೆ. 8 ವರ್ಷದಿಂದ ನಮ್ಮ ಶಾಲೆಗೆ ಬರ್ತಾ ಇದ್ರು. ಶಾಲೆಗೆ ಆ ಮಗು ಹುಟ್ಟಾಗಿಂದನು ಎತ್ಕೊಂಡು ಕರ್ಕೊಂಡು ಬಂದು ಅಂಗನೋಡಿಗೆ ಹೋಗ್ತಾ ಇದ್ರು. ಅಂಗನೋಡಿಗೆ ಹೋಗ್ತಾ ಇದ್ದಾಗ 4 ಗಂಟೆಗೆ ಅಂಗನೋಡಿ ಮುಗ್ತಿತ್ತು, ನಮ್ಮ ಶಾಲೆಗೆ ಬರ್ತಾ ಇದ್ದ. ಈಗ ಮೊನ್ನೆ 1ನೇ ತಾರೀಕು ಎಲ್ಲರ ಕಾಲಿಗೆ ನಮಸ್ಕಾರ ಮಾಡಿ 1ನೇ ತಾರೀಕು ನಮ್ಮ ಶಾಲೆಯಲ್ಲಿ ದಾಖಲಾಗಿದ್ದ. 12 ದಿನ ನಮ್ಮ ಶಾಲೆಗೆ ಬರ್ತಿದ್ರು. ಮೊನ್ನೆ ಶನಿವಾರ 1-2 ಶಾಲೆ ಬಿಡ್ತು. ಎಲ್ಲರೂ ರೂಮ್ ಬಾಗ್ಲ ಹಾಕಿ ಎಲ್ಲ ಆಗುವಾಗ ಕುತ್ಕೊಂಡು ಆಟ ಆಡ್ತಾ ಇದ್ರು 4-5 ಮಕ್ಳು ಕಟ್ಟೆ ಮೇಲೆ. ಹಂಗೆ ಅವನು ಪ್ರಜ್ಞಾನಾಗಿ ಬಿದ್ದಾದ ತಕ್ಷಣ ಒಬ್ಬ ಹುಡುಗ ಬಂದು ಹೇಳಿದ್ರು ಲೋಕರಾಜ್ ಅಂತ. ತಕ್ಷಣ ಟೀಚರ್ ಹೋಗಿ ಎತ್ಕೊಂಡ್ರು ಮೇಡಮ್. ಎತ್ಕೊಂಡ್ ಆದ ತಕ್ಷಣನೇ ಅವನಿಗೆ ಇಲ್ಲ ನನಗೆ ಮೋಷನ್ ಮಾತಾಡ್ದ ಮೇಡಮ್. ಮಾತಾಡಿ ನಾನು ಟಾಯ್ಲೆಟ್ಗೆ ಹೋಗ್ಬೇಕು ಅನಿಸ್ತಾ ಇದೆ, ನನ್ನ ಕರ್ಕೊಂಡು ಹೋಗಿ ಅಂದಾಗ ವಿದ್ಯಾ ಮ್ಯಾಮ್ ಮತ್ತೆ ಅವ್ರ ತಾಯಿ ಶಿಲ್ಪ ಕರ್ಕೊಂಡು ಹೋಗಿದ್ದಾರೆ. ಹೋದಾಗ ಮೋಷನ್ ಮಾಡಕ್ ಆಗಿಲ್ಲ ಅವನಿಗೆ. ತಕ್ಷಣ ಏನ್ ಮಾಡಿದ್ವಿ, ನಮ್ಮ ಗಿರಿರಾಜ್ ಅಂತ ಓಮಿನಿ ಕರ್ಸಿ ಮತ್ತೆ ಮೋಹನ್ ಕುಮಾರ್ ಅವರು ಕರ್ಕೊಂಡು ಹೋದ್ರು. ಕೊನೆಗೆ ಮಹಾವೀರನವರು ಅವರ ತಂದೆ ಗೌತಮ್ ಅವರು ಸೇರ್ಕೊಂಡು ಶಿಲ್ಪಾ ಮ್ಯಾಮು ಎಲ್ಲ ಸೇರ್ಕೊಂಡು ಕರ್ಕೋದ್ವಿ ಮೇಡಮ್. ಮಾರ್ಗ ಮಧ್ಯದಲ್ಲಿ ಹಿಂಗಾಗ್ಬಿಡ್ತು ಮೇಡಮ್. ಇವತ್ತು 3ನೇ ದಿನ ಅದೇ ಕಾರ್ಯದಲ್ಲೇ ನಾನು ಮಗು ಕುಟುಂಬದ ಜೊತೆಗೆ ಇದ್ದೀನಿ ಮೇಡಮ್. ಅಂದ್ರೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇತ್ತ ಸರ್ ಈ ಮಗುಗೆ? ಮೇಡಮ್ ಅಂದ್ರೆ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ರು ಮೇಡಮ್. ಅದು ದಾಖಲೆಗಳು ಅವ್ರು ಹೇಳ್ತಾ ಇದ್ರು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್ TV5 ಜೊತೆಗೆ ಮಾತನಾಡಿದ್ದಕ್ಕೆ.